ಕರ್ನಾಟಕದ ರಾಜರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಸೊ ಅಭಿಮಾನಿಗಳು ಬೆಳ್ಳಂಬೆಳಗ್ಗೆನೆ ಬಂದಿರುವಂಥದ್ದು ಅವರ ಸ್ಮಾರಕದ ಬಳಿ. ಸೊ ಅವ್ರನ್ನ ಮಾತನಾಡಿಸ್ತೀನಿ ಏನು ಹೇಳ್ತಾರೆ ಅಂತ. ಸರ್, ಒಂದು ರೀತಿ ಇವತ್ತು ಎಮೋಷನಲ್ ಜೊತೆಗೆ ಖುಷಿ, ಅವ್ರದ್ದು 50ನೇ ವರ್ಷದ ಒಂದು ಬರ್ತ್ಡೇ ಸಂಭ್ರಮ. ಸೊ ಎಷ್ಟು ನೋವಾಗ್ತಿದೆ ಜೊತೆಗೆ ಎಷ್ಟು ಖುಷಿ ಆಗ್ತಿದೆ ಇದ್ರ ಬಗ್ಗೆ? ನೋವಂತೂ ಇದೆ, ಅವ್ರ ಅಗಲಿಕೆಯಿಂದ ನೋವಿದೆ. ಆದರೆ ಎಲ್ಲೋ ಒಂದು ಕಡೆ ಅವ್ರು ನಮಗೆಲ್ಲ ಇನ್ಸ್ಪಿರೇಷನ್, ಅದಕ್ಕೊಂದು ಖುಷಿ ಇದೆ ಮೇಡಮ್ ನಮಗೆ. ಇವತ್ತು ನಾನು ಸಾಂಗ್ ಆಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಅದಕ್ಕೆಲ್ಲ ಇನ್ಸ್ಪಿರೇಷನ್ ನನಗೆ ಅಪ್ಪು ಸರ್. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಡೈಲಾಗು ಮತ್ತೆ ಸಾಂಗ್ ಆಡ್ತೀನಿ. ಅಂದು ಅಭಿಮಾನಿ ದೇವರೆಂದ ಪುಣ್ಯಾತ್ಮ, ಇಂದು ಮನೆ ದೇವರಾಗಿ ಕುಳಿತ ಪರಮಾತ್ಮ. ವಿಧಿಯ ಕರೆಗೆ ಮಿಡಿದ ಎದೆಗೆ ಮರಳಿ ಜೀವ ಈಗ ಬರದೆ. ಎಂತ ಪ್ರತಿಭೆ, ಓ ಸಾಲು ಸಾಲು ಪ್ರತಿಭೆ, ಶತಮಾನದ ಶ್ರದ್ಧಾಂಜಲಿ ನಿಮಗೆ. ನಿಮ್ಮ ಪ್ರೀತಿಯ ಬೊಂಬೆ ಏಳುತ್ತೈತೆ, ನಿಮ್ಮ ಪ್ರೀತಿಯ ಬೊಂಬೆ ಏಳುತ್ತೈತೆ. ಅಪ್ಪು ಅಜರಾಮರ, ಅಪ್ಪು ಅಜರಾಮರ, ಎಂದೆಂದಿಗೂ ಅಮರ ನಮ್ಮ ರಾಜಕುಮಾರ. ಅಪ್ಪು ಅಜರಾಮರ, ಅಪ್ಪು ಅಜರಾಮರ, ಎಂದೆಂದಿಗೂ ಅಮರ ನಮ್ಮ ಕನ್ನಡದ ಕುವರ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಓದಿರೇ. ಧನ್ಯವಾದ. ಯಾಕೆ ಅಷ್ಟೊಂದು ಅಭಿಮಾನ, ಯಾಕೆ ಅಷ್ಟೊಂದು ಪ್ರೀತಿ? ಪುನೀತ್ ಬೇಕು ನಮಗೂ ಭಯಂಕರ ಇಷ್ಟ ಮೇಡಮ್. ಏನಕ್ಕೆ ಅಂದರೆ ಮುಂಚೆ ಇದ್ದಾಗ ಇಷ್ಟ ಆಗಲಿಲ್ಲ, ಇವ್ರು ಮಾಡಿರೋ ಒಳ್ಳೆ ಕೆಲಸ ನೋಡ್ಬಿಟ್ಟು ಇವ್ರು ಫ್ಯಾನ್ ಆಗ್ಬಿಟ್ಟು ನಾವು ಇವ್ರ ಕೈಲಿ ಅಷ್ಟು ಮಾಡೋಕ್ಕಾಗೋದ್ರೆ ಇಷ್ಟನಾರ ಮಾಡೋಣ ಅಂದ್ಕೊಂಡಿದ್ದೀವಿ. ಅವ್ರ ಆಶೀರ್ವಾದ ಒಂದು ಇದ್ದರೆ ಎಲ್ಲನೂ ಮಾಡ್ತೇವೆ ಮೇಡಮ್. ಅದು ಆ ಹುಡ್ತಬ್ಬ ಅವ್ರು ತೀರೋಗಿರೋದು ನೋಡ್ಬಿಟ್ರೆ ಭಾಳ ಬೇಜಾರಾಗೋಯ್ತದೆ. ಆದ್ರೂ ದೇವ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಂಬ್ತೀನಿ, ಅದು ಬಿಟ್ಟರೆ ನೆಕ್ಸ್ಟ್ ಇವ್ರನ್ನೇ ನಂಬೋದು. ಆ ಧರ್ಮಸ್ಥಳಕ್ಕೆ ಹೋಯ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಇಲ್ಲಿಗಂತೂ ಬಂದೇ ಬರ್ತೀನಿ. ಇವ್ರು ಹುಡ್ತಬ್ಬ ದಿವಸ, ಇವರು ಇದ್ರ ದಿವಸ ಮಾತ್ರ ಆ ಥರ ಇದು ಮಾಡವ್ರೆ. ಭಗವಂತನ ಅವ್ರಿಗೆ ಮಾಡೋ ಶಕ್ತಿ ನಮಗೂ ಎಲ್ರಿಗೂ ಕೊಡಲಿ. ನನ್ನ ಹಬ್ಬನಿಗೆ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಕೊಡಲಿ. ಕರ್ನಾಟಕದಲ್ಲಿ ಇವ್ರ ಹೆಸರು ಇನ್ನೂ ಕೀರ್ತಿ ಎತ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಬರ್ಸ್ಕೊಂಡು ಬಂದಿದ್ರೆ ಅಪ್ಪು ಅಂತ ಎಲ್ಲ. ನಮಗೆ ಪರಮಾತ್ಮ ಇಲ್ಲಿದ್ದಾರೆ, ನಾವು ಯಾವತ್ತೂ ನಾವು ಬಿಟ್ಕೊಡಲ್ಲ. ಜೈ ಅಪ್ಪುಗೆ, ಜೈ ಅಪ್ಪುಗೆ, ಜೈ ಅಪ್ಪುಗೆ. ಒಂದೇ ಮಾತು ಹೇಳ್ಬೇಕಂದ್ರೆ ಅಪ್ಪು ಅಂದರೆ ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಥ್ಯಾಂಕ್ ಯು. ಹಾಡಾಡ್ಬೋದಾ? ನನ್ನ ಹೆಸರು ಗೋಪಿ ಅಂತೇಳಿ. ನೋವಲ್ಲೂ ನೂರು ಸುಖ ಉಂಟು ಇಲ್ಲಿ, ಸುಖದಲ್ಲೂ ನೂರು ನೋವುಂಟು ಇಲ್ಲಿ. ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾವು ನೀನು, ನುಡಿಸೋನದೇ ಕೊನೆಯ ಮಾತು, ಆ ದೇವರ ಹಾಡಿದು. ಅವನಂತೆ ಬರೆದಾಗಿವುದು, ನಗುವಿರದೆ ಅಳುವಿರದೆ ಅವನಂತೆಯೇ ನಡೆವುದು, ಅವನಂತೆಯೇ ನಡೆವುದು. ಎಮೋಷನಲ್ ಆಗ್ತೀರಾ? ಬಿಕಾಸ್ ಇದನ್ನು ನೀವು ಹಾಡೋದು ನೋಡ್ತಿದ್ರೆ ಒಂದು ರೀತಿ ಎಮೋಷನಲ್ ಆಗುತ್ತೆ. ಅವ್ರು ಇದ್ದಿದ್ರೆ ಚೆನ್ನಾಗಿರೋದು. ಹೌದು, ತುಂಬ ಚೆನ್ನಾಗಿರೋದು ಮೇಡಮ್. ಯಾಕಂದರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅಲ್ವಾ ಮೇಡಮ್. ಹಾಗಾಗಿ ಮತ್ತೆ ಹುಟ್ಟಿ ಬರಲಿ ಅಂತಲೇ ಎಲ್ಲ ಅಭಿಮಾನಿಗಳು